ರಾಜ್ಯದ ಎರಡನೇ ಹಂತದ ಲೋಕ ಸಮರಕ್ಕೆ ನಾಮಿನೇಷನ್ ಸಲ್ಲಿಕೆಗೆ ನಿನ್ನೆಯಿಂದ ಚಾಲನೆ ಸಿಕ್ಕಿದೆ. ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅತ್ಯಂತ ಶ್ರೀಮಂತರಾಗಿದ್ದಾರೆ. ಜೊತೆಗೆ ದಾವಣಗೆರೆ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಏನು ಕಮ್ಮಿ ಇಲ್ಲ ಬಿಡಿ. ಇನ್ನು ಎರಡನೇ ಸ್ಥಾನದಲ್ಲಿದ್ದಾರೆ ಅವರು. ಈ ಸುದ್ದಿಗಳನ್ನು ನೋಡೋಣ ಕೋಟ್ಯಾಧೀಶರು ನ್ಯೂಸ್ ಟಾಪ್ ನಲ್ಲಿ. ಎರಡನೇ ಹಂತದಲ್ಲಿ ಮತದಾನ ನಡೆಯಲಿರೋ ಕ್ಷೇತ್ರಗಳಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿ ಸಾಗಿದೆ. ಎರಡನೇ ಹಂತದ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆಯಿಂದ ಆರಂಭವಾಗಿದೆ. ಏಪ್ರಿಲ್ 19 ಕೊನೆಯ ದಿನವಾಗಿದೆ. ಹೀಗಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುರುಪಿನಿಂದಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿ ಕಲಿಗಳಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ನಿನ್ನೆ ನಾಮಿನೇಷನ್ ಸಲ್ಲಿಸಿದವರಲ್ಲಿ ಬಳ್ಳಾರಿ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಶ್ರೀಮಂತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ಅವರ ಆಸ್ತಿ ಮೌಲ್ಯ 45.88 ಕೋಟಿ ರೂಪಾಯಿ ಆಗಿದ್ದ 6.22 ಕೋಟಿ ಚರಾಸ್ತಿ, 39.65 ಕೋಟಿ ಸ್ಥಿರಾಸ್ತಿ ಹಾಗೂ 5. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 50 ಲಕ್ಷ ನಗದು ಹೊಂದಿದ್ದಾರೆ. ಇದರ ಜೊತೆಗೆ 4 ಕೆಜಿ 20 ಗ್ರಾಂ ಚಿನ್ನಾಭರಣ, 9 ಕೆಜಿ 50 ಗ್ರಾಂ ಬೆಳ್ಳಿ, 1 BMW, 1 ಇನೋವಾ ಕಾರು, 1 ಬಸ್ ಹೊಂದಿರೋ ಇವರು 6.69 ಕೋಟಿ ರೂಪಾಯಿ ಸಾಲ ಘೋಷಿಸಿದ್ದಾರೆ. ಪತ್ನಿ ಭಾಗ್ಯಲಕ್ಷ್ಮಿ ಆಸ್ತಿ ಮೌಲ್ಯ 22.57 ಕೋಟಿ ರೂಪಾಯಿ ಆಗಿದ್ದು, ಭಾಗ್ಯಲಕ್ಷ್ಮಿ ಬಳಿ 2 ಕೆಜಿ 33 ಗ್ರಾಂ ಚಿನ್ನವನ್ನ ಹೊಂದಿದ್ದಾರೆ. ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಒಟ್ಟು ಆಸ್ತಿ 44.53 ಕೋಟಿ ರೂಪಾಯಿ ಆಗಿದೆ. 2 ಕೋಟಿ 39 ಲಕ್ಷ ನಗದು, 3 ಕೆಜಿ ಚಿನ್ನಾಭರಣವನ್ನ ಹೊಂದಿದ್ದಾರೆ. ಪತಿ ಮಲ್ಲಿಕಾರ್ಜುನ್ ಹೆಸರಿನಲ್ಲಿ 85.13 ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ. ಇನ್ನು 1.54 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಭೂಮಿ, 16 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಹಾಗೂ 38.6 ಕೋಟಿ ಮೌಲ್ಯದ ನಿವೇಶನ, ವಸತಿ ಸಮುಚ್ಚಯದ ಒಡತಿಯಾಗಿರೋ ಪ್ರಭಾ ಮಲ್ಲಿಕಾರ್ಜುನ್ 2 ಕೋಟಿ ಸಾಲ ಘೋಷಿಸಿದ್ದಾರೆ. ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣರ ಬಳಿ ಒಟ್ಟು ಆಸ್ತಿ 29 ಕೋಟಿ 48 ಲಕ್ಷವಿದೆ. 255 ಗ್ರಾಂ ಚಿನ್ನ ಹಾಗೂ 6 ಕೆಜಿ ಬೆಳ್ಳಿ, 18 ಎಕರೆ ಕೃಷಿ ಜಮೀನು, 16.32 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಜಮೀನನ್ನ ಹೊಂದಿದ್ದಾರೆ. ಇನ್ನು 4 ಕೋಟಿ 18 ಲಕ್ಷ ಸಾಲ ಇನೋವಾ ಮಹೀಂದ್ರ ಬೊಲೆರೋ ಕಾರನ್ನ ಹೊಂದಿದ್ದಾರೆ. ಜೊತೆಗೆ ಪತ್ನಿ ಡಾಕ್ಟರ್ ಜಯಶ್ರೀ 13.03 ಕೋಟಿ ಆಸ್ತಿ ಒಡತಿ ಅಂತ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಶಿವಮೊಗ್ಗದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಒಟ್ಟು 17 ಕೋಟಿ 42 ಲಕ್ಷ ಆಸ್ತಿ ಘೋಷಣೆ ಮಾಡಿದ್ದಾರೆ. 4 ಕೋಟಿ 25 ಲಕ್ಷ ರೂಪಾಯಿ ಚರಾಸ್ತಿ ಇದ್ರೆ 13 ಕೋಟಿ 14 ಲಕ್ಷ ಸ್ಥಿರಾಸ್ತಿ ಹೊಂದಿದ್ದಾರೆ. ಪತ್ನಿ ಜಯಲಕ್ಷ್ಮಿ ಹೆಸರಿನಲ್ಲಿ 5 ಕೋಟಿ 64 ಲಕ್ಷ ಆಸ್ತಿ ಇದೆ. ಈಶ್ವರಪ್ಪ 5 ಕೋಟಿ 87 ಲಕ್ಷ ಸಾಲ ಮಾಡಿದ್ರೆ ಪತ್ನಿ ಜಯಲಕ್ಷ್ಮಿ 70 ಲಕ್ಷ ಸಾಲ ಮಾಡಿದ್ದಾರಂತೆ. ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 16.74 ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. 10.24 ಕೋಟಿ ಚರಾಸ್ತಿ, 6.69 ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಇದರ ಜೊತೆಗೆ 1 ಕೆಜಿ 250 ಗ್ರಾಂ ಚಿನ್ನ, 3 ಕೆಜಿ 500 ಗ್ರಾಂ ಬೆಳ್ಳಿಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಪತ್ನಿ ಭಾರತಿ ಬಳಿಯೂ 79.32 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 1 ಕೆಜಿ 100 ಗ್ರಾಂ ಚಿನ್ನ ಹೊಂದಿದ್ದಾರೆ. ಇನ್ನು ಸಂಘ ಪರಿವಾರದ ದೀನ್ ದಯಾಳ್ ಟ್ರಸ್ಟ್ಗೆ 24.50 ಲಕ್ಷ ಕೈ ಸಾಲ ಕೊಟ್ಟಿದ್ದಾರೆ ಅಂತ ಘೋಷಿಸಿಕೊಂಡಿದ್ದಾರೆ. ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಒಟ್ಟು 3.62 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 2.23 ಕೋಟಿ ಚರಾಸ್ತಿ, 1.28 ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಇನ್ನು ಪತ್ನಿ ಅನ್ನಪೂರ್ಣ ಹೆಸರಿನಲ್ಲಿ 36.85 ಲಕ್ಷ ರೂಪಾಯಿ ಆಸ್ತಿ ಇದ್ದು, ಪುತ್ರ ರಘುನಂದನ್ ಹೆಸರಿನಲ್ಲಿ 8.21 ಎಕರೆ ಕೃಷಿ ಭೂಮಿ ಇರುವುದಾಗಿ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನ ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರ ಸಹ ನಾಮಪತ್ರ ಸಲ್ಲಿಕೆ ಮಾಡಿದ್ರು.